ಮಂತ್ರಾಲಯದಲ್ಲಿ ನನ್ ಮಗನ್ಗೆ ಉರುಳ್ ಸೇವೆ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲಿರೋರ್ನ ಕೇಳಿದಾಗ ಅವ್ರು ಹೇಳಿದ್ ನೋಡಿ ಶಾಕ್ ಆಯ್ತು. ಏನು ಅಂತ ಹೇಳ್ತೀನಿ, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದ್ರದ್ದು ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾವ್ ಒಂದ್ 10 ಗಂಟೆ ಹಂಗೆ ಬಂದು 10 ನಿಮಿಷದಲ್ಲೇ ದರ್ಶನ ಮಾಡಿ ಅಲ್ಲಿಂದ ಊಟದ ಪ್ರಸಾದಕ್ಕೂ ಕೂಡ ಹೋಗಿ ಪ್ರಸಾದ ತಿನ್ಕೊಂಡು ಮತ್ತೆ ರೂಮ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತೆ ಅಲ್ಲಿಂದ ಬಿಚ್ಚಾಲೆ ಎಲ್ಲಾ ಕಡೆನೂ ಹೋಗಿದ್ವಿ. ನಾವೇನ್ ಅನ್ಕೊಂಡ್ವಿ ಅಂದ್ರೆ ಸಂಜೆವರೆಗೂ ಹೇಗೂ ಇಲ್ಲೇ ಇರ್ತೀವಲ್ಲ, ಸಂಜೆ ಮೇಲೆ ಬಂದು ನನ್ ಮಗಂಗೆ ಉರುಳ್ ಸೇವೆ ಮಾಡಿಸ್ಬಿಟ್ಟು ಹೋಗೋಣ ಅಂತ. ಬಟ್ ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ ಗೊತ್ತಾಯ್ತು ಅವರು ಖಾಲಿ ಹೊಟ್ಟೆಲಿ ಬಂದು ಮಾಡ್ಬೇಕು, ಮತ್ತೆ ಇಷ್ಟೊತ್ನಲ್ಲಿ ಮಾಡ್ಬಾರ್ದು ಅಂತ ಹೇಳಿದ್ರು. ಅದು ನಮ್ಗೆ ಮುಂಚೆನೆ ಗೊತ್ತಿದ್ರೆ ನಾವು ಬೆಳಗ್ಗೆ ಬೇಗನೆ ಇದ್ದು ಖಾಲಿ ಹೊಟ್ಟೆಲಿ ಹೋಗಿ ಹರಕೆ ತೀರಿಸ್ಕೊಂಡ್ ಬರ್ಬೋದಾಗಿತ್ತು. ಬಟ್ ಸಂಜೆ ಹೇಳಿದ್ರಿಂದ ಅದಕ್ಕೋಸ್ಕರನೇ ಹೋಗಿದ್ದು, ಯಾಕಂದ್ರೆ ಉರುಳ್ ಸೇವೆ ಮಾಡಿಸ್ಬೇಕಂತಾನೆ ಅನ್ಕೊಂಡಿದ್ವಿ, ಮಾಡ್ಸಕ್ ಆಗೇ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿದ್ರಿಂದ ಮಾಡ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ದಿನ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ ಅಂತ ಮತ್ತೆ ರೂಮ್ ಅಲ್ಲಿ ಪರ್ಮಿಷನ್ ತಗೊಂಡು ಎಕ್ಸ್ಟ್ರಾ ಪೇ ಮಾಡಿ ಅವತ್ ಇದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ 5:30ಗೆ ಎದ್ದು ಎಲ್ಲಾರು ರೆಡಿ ಆಗಿ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ನನ್ ಮಗಂದು ಉರುಳ್ ಸೇವೆ ಮಾಡಿಸಿ ಮತ್ತೆ ನಮ್ದು ಹೆಜ್ಜೆ ನಮಸ್ಕಾರ ಕೂಡ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡ್ವಿ. ಅವತ್ ಶನಿವಾರ ಆಗಿದ್ರಿಂದ ಹಿಂದಿನ ದಿನ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಜನನೇ ಇದ್ರು. ಕ್ಯೂ ಸಿಸ್ಟಮ್ ಕೂಡ ಚೇಂಜ್ ಆಗೋಗಿತ್ತು, ತುಂಬಾ ದೂರದಿಂದ ನಡ್ಕೊಂಡ್ ಬರ್ಬೇಕಾಯ್ತು. ನಾವು ಯಾವಾಗೆ ಹೋದ್ರು 2 ಸರಿ ಅಂತೂ ದರ್ಶನ ಮಾಡೇ ಮಾಡ್ತೀವಿ. ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಮಾಡ್ಕೊಂಡು ಹೊರಡ್ತೀವಿ. ಈ ಸರಿ ಅಂತೂ ರಾಯರ್ನ 3 ಸರಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಹಿಂದಿನ ಬ್ಲಾಗ್ ಅಲ್ಲಿ ರೂಮ್ ಟೂರ್ ಮಾಡಿರ್ಲಿಲ್ಲ, ಇನ್ನೇನ್ ಚೆಕ್ಔಟ್ ಮಾಡೋ ಟೈಮ್ ಅಲ್ಲಿ ನಾವು ಮಾಡಿದ ರೂಮ್ ಹೇಗಿದೆ ಮತ್ತೆ ಆಚೆ ಹೇಗಿದೆ ಅಂತ ತೋರಿಸ್ತಾ ಇದೀನಿ.